ನಮಸ್ಕಾರ ಎಲ್ಲರಿಗೂ. ಕಾರ್ಪೊರೇಟ್ ಅಕೌಂಟಿಂಗ್ 2 ಲೆಕ್ಚರ್ ಸೀರೀಸ್ನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು MS ದಿವ್ಯಶ್ರೀ. ಸಹಾಯಕ ಪ್ರಾಧ್ಯಾಪಕರಾಗಿ GFGC ಬಿಳಿಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಉದ್ದೇಶ ಮತ್ತು ಪ್ರಾಮುಖ್ಯತೆ ಬಗ್ಗೆ ಕೂಲಂಕಷವಾಗಿ ನೋಡೋಣ. ಮೊದಲನೇದಾಗಿ ಆಬ್ಜೆಕ್ಟಿವ್ಸ್ ಆಫ್ HRA ಟು ಎನ್ಶ್ಯೂರ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಮಾನವ ಸಂಪನ್ಮೂಲದ ನಿರ್ವಹಣೆಗಾಗಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅತಿ ಅವಶ್ಯಕ ಅಂತೇಳಿ ಇಲ್ಲಿ ಹೇಳಿರುವಂಥದ್ದು. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲ ನಿರ್ವಹಣೆ ಅಂದರೆ ಏನೇನು ಸೇರುತ್ತೆ ಅದರಲ್ಲಿ? ಒಂದು, ಮಾನವ ಸಂಪನ್ಮೂಲದ ತರಬೇತಿ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಅಥವಾ ಅವರ ಆಯ್ಕೆ ಪ್ರಕ್ರಿಯೆ ಇರ್ಬೋದು, ಇನ್ಯಾವುದೇ ರೀತಿಯಾದಂತಹ ನಿರ್ವಹಣೆ ಹಂತಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದು ಹೆಲ್ಪ್ ಮಾಡುತ್ತೆ ಅಂತೇಳಿ ಮೊದಲನೇ ಉದ್ದೇಶವಾಗಿ ಇದನ್ನ ತಗೊಂಡಿದ್ದೀವಿ. ಮುಂದೆ, ಟು ಪ್ರೊವೈಡ್ ದ ಇನ್ಫಾರ್ಮೇಶನ್ ಆನ್ ಹ್ಯೂಮನ್ ರಿಸೋರ್ಸ್ ಕಾಸ್ಟ್. ಮಾನವ ಸಂಪನ್ಮೂಲದ ವೆಚ್ಚದ ಬಗ್ಗೆ ಮಾಹಿತಿನ ಕೊಡುತ್ತೆ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡಿದ್ರೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಮುಂದೆ ಆಗುವಂತಹ ಖರ್ಚುಗಳನ್ನ ಕಡಿಮೆ ಆಗ್ಬೋದು. ಎಲ್ಲರೂ ಹೆಚ್ಚು ಖರ್ಚು ಆಗ್ತಾ ಇದ್ರೆ, ವೆಚ್ಚ ಆಗ್ತಾ ಇದ್ರೆ ಆ ಖರ್ಚನ್ನ ಕಡಿಮೆ ಮಾಡಿ ಬೇರೆ ಇನ್ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೋಬಹುದು ಅಂತೇಳಿ ಈ ಮಾಹಿತಿನ ಪಡ್ಕೊಳ್ಳೋಕ್ಕೋಸ್ಕರ, ಯಾವ ಮಾಹಿತಿ? ಮಾನವ ಸಂಪನ್ಮೂಲದ ವೆಚ್ಚದ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ HRA ಹೆಲ್ಪ್ ಮಾಡುತ್ತೆ. ಟು ಏಡ್ ದ ಮ್ಯಾನೇಜ್ಮೆಂಟ್ ಇನ್ ಮಾನಿಟರಿಂಗ್ ದ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್. ನೋಡಿ, ಮಾನವ ಸಂಪನ್ಮೂಲದ ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಆರ್ಗನೈಸೇಷನ್ಸ್ನ ಅಭಿವೃದ್ಧಿಗೋಸ್ಕರ ಅನ್ನೋದ್ರ ಬಗ್ಗೆನೂ ಕೂಡ HRA ಮಾಹಿತಿ ಕೊಡುತ್ತೆ. ಅಂದ್ರೆ ನಿರ್ವಹಣೆ ಬಗ್ಗೆನೇ ಇದು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇರುವಂತ ಮಾನವ ಸಂಪನ್ಮೂಲ ಅಥವಾ ಇನ್ನೂ ಬೇಕಾಗಿರುವಂತ ಮಾನವ ಸಂಪನ್ಮೂಲಗಳ ಒಂದು ಸದುಪಯೋಗ ಹೇಗೆ ಮಾಡ್ಕೋಬೇಕು ನಾವು ನಮ್ಮ ಒಂದು ಸಂಸ್ಥೆಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡುತ್ತೆ. ಟು ಪ್ರೊವೈಡ್ ದ ಬೇಸ್ ಫಾರ್ ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್. ಮಾನವ ಸಂಪನ್ಮೂಲದ ಮೌಲ್ಯೀಕರಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ HRA ಮಾಹಿತಿನ ಕೊಡುತ್ತೆ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಟು ಅಸೈನ್ ದ ಎಕ್ಸಾಕ್ಟ್ ಎಕನಾಮಿಕ್ ವ್ಯಾಲ್ಯೂ ಟು ಹ್ಯೂಮನ್ ರಿಸೋರ್ಸ್ ಟು ಬಿ ಪ್ಲೇಸ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನ ಏನು ನಾವು ತಯಾರಿ ಮಾಡ್ತೀವಿ ಸಂಸ್ಥೆಗಳಲ್ಲಿ, ಅಲ್ಲಿ ನಾವು ಮಾನವ ಸಂಪನ್ಮೂಲನ ಆಸ್ತಿಯಾಗಿ ಪರಿಗಣಿಸಿ ಅದನ್ನ ಆಸ್ತಿ ಅಂತೇಳಿ ತೋರ್ಪಡಿಸ್ಬೇಕು ಅಂತ ಹೇಳಿದ್ರೆ, ಆಸ್ತಿಗಳಿಗೆ ಸಂಬಂಧಪಟ್ಟ ಆರ್ಥಿಕ ಮೌಲ್ಯನ ನಾವು ಫಸ್ಟ್ ಅಸೈನ್ ಮಾಡಬೇಕಾಗುತ್ತೆ, ಆರ್ಥಿಕ ಮೌಲ್ಯನ ಕೊಡಬೇಕಾಗುತ್ತೆ. ಸೊ ಈ ಆರ್ಥಿಕ ಮೌಲ್ಯನ ನಾವು ಕೊಡಬೇಕು ಮಾನವ ಆಸ್ತಿಗೆ ಅಂತ ಹೇಳಿದ್ರೆ HRA ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಇಷ್ಟು ಮೂಲ ಉದ್ದೇಶಗಳನ್ನ ಇಟ್ಕೊಂಡು ಒಂದು ಸಂಸ್ಥೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಮಾಡ್ಬೋದು. ಮುಂದೆ, ಸಿಗ್ನಿಫಿಕೆನ್ಸ್ ಆಫ್ HRA. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಇಂಪಾರ್ಟೆನ್ಸ್ ಏನು ಅಥವಾ ಯೂಸ್ ಏನು ಅಥವಾ ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಇಟ್ ಹೆಲ್ಪ್ಸ್ ಇನ್ ದ ಫಾಲೋಯಿಂಗ್ ಡಿಸಿಷನ್ಸ್. ಬಹಳ ಮುಖ್ಯ ಡಿಸಿಷನ್ಸ್ ನಿರ್ಧಾರಗಳನ್ನ ತಗೊಳ್ಳಕ್ಕೂ ಕೂಡ HRA ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ, ಎಕ್ಸ್ಪೆಷಲಿ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ಅನ್ ಆರ್ಗನೈಸೇಷನ್? ಮೊದಲನೇದಾಗಿ, ಫಾರ್ಮುಲೇಟಿಂಗ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಫಾರ್ HRD. ಇದರಲ್ಲಿ HRD ಅಂದ್ರೇನು ಅಂತ ಮೊದಲು ತಿಳ್ಕೊಳ್ಳೋಣ. HRD ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತೇಳಿ ಹೇಳ್ತಾರೆ. ಇದನ್ನ ಏನಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಅಥವಾ ಎಂಪ್ಲಾಯೀಸ್ ಇದ್ದಾರೆ ಆರ್ಗನೈಸೇಷನ್ ಅಲ್ಲಿ ಅಂತ ಹೇಳಿದ್ರೆ, ಅವ್ರಿಗೆ ಟ್ರೈನಿಂಗ್ಸ್ ಕೊಡಬೇಕಾಗುತ್ತೆ, ತರಬೇತಿ ಅಥವಾ ಇನ್ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡ್ತಾ ಇರಬೇಕಾಗುತ್ತೆ, ಅವ್ರಿಗೆ ಎಕ್ಸ್ಟ್ರಾ ಎಜುಕೇಶನ್ ಕೊಡಿಸ್ಬೇಕಾಗುತ್ತೆ ಅಥವಾ ಬೇರೆ ಇನ್ಯಾವುದಾದ್ರು ಬೆನಿಫಿಟ್ಸ್ನ ಕೊಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೆಳಗಡೆ ಬರುತ್ತೆ. ಹಾಗಾಗಿ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಂದು ಪಾಲಿಸಿ, ನೀತಿನ ಅಥವಾ ಒಂದು ಕಾರ್ಯಕ್ರಮನ ರಚನೆ ಮಾಡಬೇಕಾದ್ರೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇರೋದು. ಮುಂದೆ, ಕಾಸ್ಟ್ ರಿಡಕ್ಷನ್. ಕಾಸ್ಟ್ ರಿಡಕ್ಷನ್ ಹೇಗೆ ಸಾಧ್ಯ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಂದ ಅಂತ ಹೇಳಿದ್ರೆ, ನಾವೇನು ಹ್ಯೂಮನ್ ರಿಸೋರ್ಸಸ್ನ ಮೇಂಟೈನ್ ಮಾಡ್ತಾ ಇದ್ವಿ ಅಂದ್ರೆ ಎಂಪ್ಲಾಯೀಸ್ನ ನಮ್ಮ ಆರ್ಗನೈಸೇಷನ್ ಅಲ್ಲಿ, ಆ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಹ್ಯೂಮನ್ ರಿಸೋರ್ಸಸ್ಗೆ ಏನು ವೆಚ್ಚನ ನಾವು ಮಾಡ್ತಾ ಇದೀವಿ ಆ ವೆಚ್ಚನ ರಿಡ್ಯೂಸ್ ಮಾಡ್ಬೋದಾ, ಕಡಿಮೆ ಮಾಡ್ಬೋದಾ, ಅಥವಾ ಇನ್ಯಾವುದು ಆ ಕಡಿಮೆ ಮಾಡಿದ ವೆಚ್ಚನ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ತೊಡಗಿಸ್ಕೋಬಹುದಾ, ಅಥವಾ ಮುಂದೆ ಇನ್ನೆಷ್ಟು ವೆಚ್ಚ ಬಡ್ಬೋದು ಅನ್ನೋ ರೀತಿಯಲ್ಲಿ ಯೋಚಿಸುವಿಕೆ ಮಾಡ್ಲಿಕ್ಕೂ ಕೂಡ ನಮಗೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗು ಬಹಳ ಮುಖ್ಯ ಅಂತೇಳಿ ಹೇಳ್ಬೋದು. ಮುಂದೆ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೇಗೆ ಇದು ಹೆಲ್ಪ್ ಮಾಡುತ್ತೆ, ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ. ನೋಡಿ,
ಹ್ಯೂಮನ್ ರಿಸೋರ್ಸ್ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ, ಅಂದರೆ ಈಗ ಆರ್ಗನೈಸೇಷನ್ಗೆ ಹ್ಯೂಮನ್ ರಿಸೋರ್ಸಸ್ನ ರೆಕ್ರೂಟ್ ಮಾಡ್ಕೊಂಡಿದ್ದಾಗ ಅಂದರೆ ಸೇರಿಸ್ಕೊಂಡಿರ್ತಾರೆ, ಸೆಲೆಕ್ಷನ್ ಮಾಡಿ ಎಲ್ಲ ಮಾಡಿ, ಬಟ್ ಅವ್ರನ್ನ ಅದೇ ರೀತಿಯಲ್ಲಿ ಉಳಿಸ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಟ್ರೈನಿಂಗ್ಸ್ ಹೊಸ ಕೆಲಸಗಳನ್ನ ಅವ್ರಿಗೆ ಹಂಚಿಕೋಸ್ಕರ ನಾವು ತರಬೇತಿ ಕೊಡಬೇಕಾಗುತ್ತೆ, ಅಥವಾ ಅವ್ರಿಗೆ ಪ್ರಮೋಷನ್ಸ್ ಕೊಡೋಕ್ಕೋಸ್ಕರ ಇರ್ಬೋದು, ಅಥವಾ ಅವ್ರಿಗೆ ಸ್ಯಾಲ್ರಿ ಹೈಕ್ ಅಂದರೆ ಸ್ಯಾಲ್ರಿ ಜಾಸ್ತಿ ಮಾಡ್ಲಿಕ್ಕಿರ್ಬೋದು, ಅಥವಾ ಬೇರೆ ಉದ್ದೇಶಗಳಿಗಿರ್ಬೋದು. ಎಲ್ಲವೂ ಕೂಡ ಒಂದು ಆರ್ಗನೈಸೇಷನ್ ಹಿತದೃಷ್ಟಿಗೋಸ್ಕರ ಇರುವಂಥ ಎಂಪ್ಲಾಯೀಸ್ಗೆ ತರಬೇತಿಗಳನ್ನ ನೀಡ್ತಾ ಇರಬೇಕಾಗುತ್ತೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರಿಗೋಸ್ಕರ ಮಾಡ್ತಾ ಇರಬೇಕಾಗುತ್ತೆ. ಇವೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆರ್ಗನೈಸೇಷನ್ ಇರುವಂತಹ ಅಥವಾ ನಮ್ಮ ಸಂಸ್ಥೆಯಲ್ಲಿರುವಂತಹ ಎಂಪ್ಲಾಯೀಸ್ ಎಷ್ಟು ಜನ, ಅವರ ವರ್ತ್ ಏನು, ಅವರ ವ್ಯಾಲ್ಯೂ ಏನು, ಅವರು ಇನ್ನೂ ಎಷ್ಟು ವರ್ಷ ನಮಗೆ ನಮ್ಮ ಒಂದು ಆರ್ಗನೈಸೇಷನ್ಗೋಸ್ಕರ ದುಡಿತಾರೆ, ಮತ್ತು ಅವರ ಶೈಕ್ಷಣಿಕ ಅರ್ಹತೆಗಳೇನು, ಅವರು ಡೆವಲಪ್ ಆಗ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊತಾ ಇರಬೇಕಾಗುತ್ತೆ. ಆ ಮಾಹಿತಿ ಎಲ್ಲ ಎಲ್ಲಿ ಮಾತ್ರ ತಿಳ್ಕೊಬೋದು ಅಂತ ಹೇಳಿದ್ರೆ ನಾವು ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರ ಮಾಡಿದ್ರೆ ಮಾತ್ರ. ಸೊ ಹಾಗಾಗಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇದು ಮುಖ್ಯ ಅಂತೇಳಿ ಹೇಳ್ಬೋದು. ಮುಂದೆ ರೆಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ಗೂ ಕೂಡ ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರ ತುಂಬ ಮುಖ್ಯ ಅಂತೇಳಿ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ರೆಕ್ರೂಟ್ಮೆಂಟ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಫಂಕ್ಷನ್ಸ್ ಇನ್ಕ್ಲೂಡೆಡ್ ಇನ್ ದ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಮೇನ್ ಫಂಕ್ಷನ್ಸ್ ಆ್ಯಕ್ಚುಲಿ ರೆಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್. ರೆಕ್ರೂಟ್ಮೆಂಟ್ ಸೇರ್ಪಡಿಸುವಿಕೆ ಮತ್ತು ಸೆಲೆಕ್ಷನ್ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಸೊ ರೆಕ್ರೂಟ್ಮೆಂಟ್ ಕಾಲ್ ಮಾಡ್ತಾರೆ, ಇಷ್ಟು ನಮ್ಮ ಪೋಸ್ಟ್ಗಳು ಖಾಲಿ ಇದೆ ನಮ್ಮ ಒಂದು ಆರ್ಗನೈಸೇಷನಲ್ಲಿ, ಸೊ ಯಾರು ಬೇಕಾದ್ರೂ ಅಪ್ಲಿಕೇಶನ್ಸ್ ಹಾಕ್ಬೋದು, ಶೈಕ್ಷಣಿಕ ಅರ್ಹತೆ ಇರೋರು ಅಥವಾ ಏನು ಸೇವಾನುಭವ ಕೇಳಿರ್ತಾರೋ ಅವ್ರು ಇರೋರು ಕೂಡ ಹಾಕ್ಬೋದು ಅಂತೇಳಿ ರೆಕ್ರೂಟ್ಮೆಂಟ್ ಕಾಲ್ ಮಾಡಿರ್ತಾರೆ. ಬಟ್ ಆ ರೆಕ್ರೂಟ್ಮೆಂಟಲ್ಲಿ ಕಾಲ್ ಮಾಡಿ ಎಲ್ಲರೂ ಅಪ್ಲಿಕೇಶನ್ ಆಗಿರೋರು ಎಲ್ಲರೂ ಕೂಡ ಸೆಲೆಕ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಪ್ರಾಸೆಸ್ ಸೆಲೆಕ್ಷನ್ ಬರುತ್ತೆ. ಈ ಪ್ರಾಸೆಸ್ಸಲ್ಲಿ ಹೇಗೆ HR ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದರೆ ಅದು ನಮಗೆ ಆರ್ಗನೈಸೇಷನ್ ಇರುವಂತಹ ಹ್ಯೂಮನ್ ರಿಸೋರ್ಸಸ್ ಎಷ್ಟು ಜನ, ಅವರ ವ್ಯಾಲ್ಯೂ ಏನು, ಅಥವಾ ಮುಂದೆ ಇನ್ನೂ ಎಷ್ಟು ಜನ ಬೇಕಾಗುತ್ತೆ ನಮ್ಮ ಒಂದು ಆರ್ಗನೈಸೇಷನ್ಗೋಸ್ಕರ ಗೋಲ್ಸ್ನ ರೀಚ್ ಮಾಡಲಿಕ್ಕೆ, ಅವ್ರನ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಅದೆಲ್ಲವೂ ಕೂಡ ಐಡಿಯಾ ನಮಗೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಲ್ಲಿ ಸಿಕ್ಬಿಡುತ್ತೆ. ಸೊ ನಾವು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡಿದ್ರೆ ರೆಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ ಪ್ರಾಸೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ. ಮುಂದೆ HR P ಅಂದ್ರೆ ಏನು ಅಂದರೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಮಾನವ ಸಂಪನ್ಮೂಲ ಯೋಜಿಸುವಿಕೆ ಅನ್ನೋದೊಂದು ಬರುತ್ತೆ. HRDದು ನೆಕ್ಸ್ಟ್ ಲೆವೆಲ್ ಅದು HR P, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಪ್ಲಾನಿಂಗಲ್ಲಿ ಯೋಜಿಸುವಿಕೆಯಲ್ಲಿ ಇದೇ ಬರುವಂಥದ್ದು. ಎಷ್ಟು ಮಂದಿ ಎಂಪ್ಲಾಯೀಸ್ ಇದ್ದಾರೆ, ಮಾನವ ಸಂಪನ್ಮೂಲ ಮುಂದೆ ಎಷ್ಟು ಬೇಕಾಗುತ್ತೆ, ಅವ್ರನ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಎಷ್ಟು ಸ್ಯಾಲ್ರಿ ಕೊಡಬೇಕು, ಎಷ್ಟು ರಿವಾರ್ಡ್ಸ್ ಕೊಡಬೇಕು, ಎಷ್ಟು ಕಾಂಪನ್ಸೇಷನ್ ಕೊಡಬೇಕು, ಈ ಎಲ್ಲದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. So human resource accounting plays very vital role in all these decisions. And lastly, regarding compensation and reward policies na ಮಾಡಬೇಕಾದ್ರೂ ಕೂಡ human resource accounting ತುಂಬಾ ಮುಖ್ಯ. ಕಾಂಪನ್ಸೇಷನ್ ಆ್ಯಂಡ್ ರಿವಾರ್ಡ್, ಕಾಂಪನ್ಸೇಷನ್ ಕೊಡೋದು ಹ್ಯೂಮನ್ ರಿಸೋರ್ಸ್ ಅಥವಾ ಮಾನವ ಸಂಪನ್ಮೂಲ ಏನು ನಮ್ಮ ಒಂದು ಸಂಸ್ಥೆಯಲ್ಲಿ ಇರ್ತಾರೋ ಆ ಸಂಸ್ಥೆಯಲ್ಲಿ ಇರುವಂಥವ್ರಿಗೆ ಏನೇ ಒಂದು ಅವಘಡಗಳಾಗಿರ್ಬೋದು, ಅಥವಾ ರಿಟೈರ್ಮೆಂಟ್ ಆದಮೇಲೆ ಇರ್ಬೋದು, ಅಥವಾ ಮಧ್ಯದಲ್ಲಿ ಏನೋ ರಿವಾರ್ಡ್ಸ್ ಕೊಡೋದಿರ್ಬೋದು, ಅವರ ಒಂದು ತರಬೇತಿ ಅಭಿವೃದ್ಧಿ ಕಾರ್ಯಗಳಿಂದ ಅವ್ರು ಹೇಗೆ ಅವರ ಒಂದು ಪಾರ್ಟಿಸಿಪೇಷನ್ ಇರುತ್ತೋ ಅದರನ್ನ ನೋಡಿ ರಿವಾರ್ಡ್ಸ್ ಬೆನಿಫಿಟ್ಸ್ನ ಕೊಡೋವಂಥದ್ದು. ಸೊ ಈ ಕಾಂಪನ್ಸೇಷನ್, ರಿವಾರ್ಡ್ಸ್ ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡುವಂಥದ್ದು, ಇದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಬೇಕು, ಅದನ್ನ ತಿಳ್ಕೊಂಡು ಆ ರೀತಿನೇ ಮಾಡಬೇಕು ಅಂತೇಳಿ ಆರ್ಗನೈಸೇಷನ್ಗೆ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಅವರು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡಿದರೆ ಡೈರೆಕ್ಟ್ಲಿ ಇಟ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ದ ಕಾಂಪನ್ಸೇಷನ್ ಆ್ಯಂಡ್ ರಿವಾರ್ಡ್ ಪಾಲಿಸೀಸ್. ಸೊ ನಾಟ್ ಓನ್ಲಿ ದಿಸ್, for all these decisions, formulating policies and programs for HRD, cost reduction of employees and training and development for employees, recruitment and selection procedures, human resource planning, compensation and reward policies framing. So for all these decisions, HRA is very significant and it plays a very vital role in the management of an organization. So ಇವತ್ತಿನ ಸೆಷನಲ್ಲಿ ನಾವು ತಿಳ್ಕೊಂಡಿದ್ದು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಮೂಲ ಉದ್ದೇಶಗಳೇನು ಮತ್ತು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಸಿಗ್ನಿಫಿಕೆನ್ಸ್ ಏನು, ಅಂದರೆ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆನ ಈ ಒಂದು ಅಂಶಗಳಲ್ಲಿ ನಾವು ಗಮನಿಸಿದ್ವಿ. ಸೊ ದಿಸ್ ಎಂಡ್ಸ್ ದ ಸೆಷನ್. ಥ್ಯಾಂಕ್ ಯು.